ಪಿ ಸರ್ಕಾರಕ್ಕಿಂತ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಕಮಿಷನ್ ಪರ್ಸೆಂಟೇಜ್ ಇದೆಯಲ್ಲ ಅದು ಹೆಚ್ಚಿದೆ ಅಂತ ಹೇಳಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಕಿಡಿಕಾರಿದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರದ ಮೇಲೆ ಗಂಭೀರ ಆರೋಪವನ್ನ ಮಾಡಿದಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಅಥವಾ ಗುತ್ತಿಗೆದಾರರ ಸಂಘ ಈಗ ಬಿಜೆಪಿಗಿಂತ ಕಾಂಗ್ರೆಸ್ನಲ್ಲೇ ಪರ್ಸೆಂಟೇಜ್ ಜಾಸ್ತಿ ಇದೆ, ಕಮಿಷನ್ ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಹಿಂದಿನ ಬಿಲ್ ಬಾಕಿ ಚುಕ್ತಾಕು ಪರ್ಸೆಂಟೇಜ್ ಕೇಳ್ತಿದ್ದಾರೆ. ಪರ್ಸೆಂಟೇಜ್ ಎಷ್ಟು ಅಂತ ನಾನು ಹೇಳಲ್ಲ, ಬಿಜೆಪಿ ಅವಧಿಗಿಂತ ಹೆಚ್ಚು ಅಂತ ಮಂಜುನಾಥ್ ಆರೋಪ ಮಾಡಿದ್ದಾರೆ. ನೀರಾವರಿ, ಪಿಡಬ್ಲ್ಯೂಡಿ ಯಾವ ಇಲಾಖೆ ಬಿಲ್ ಕ್ಲಿಯರ್ ಆಗ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಆದೇಶಗಳಾಗ್ತಾ ಇಲ್ಲ, ಯಾವುದೇ ತರವಾದ ಬೆನಿಫಿಟ್ ಆಗ್ತಾ ಇಲ್ಲ. ಸೊ ಇದು ನಮ್ದು ಮುಖ್ಯವಾದ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಡಿಸೈಡ್ ಮಾಡಿಬಿಟ್ಟು ಸುಮಾರು ಎಲ್ಲ 31 ಜಿಲ್ಲೆಗಳು ಪ್ರವಾಸ ಮಾಡಿ 31 ಜಿಲ್ಲೆಗಳಿಗೂ ಎಲ್ಲ ಕಾಂಟ್ರಾಕ್ಟರ್ಗಳನ್ನೆಲ್ಲ ಒಂದು ಕ್ರೋಢೀಕರಿಸಿ ಕಾಂಟ್ರಾಕ್ಟರ್ಗಳಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಅವ್ರ ಸಮಸ್ಯೆಗಳನ್ನ ಕೇಳಿ ಒಂದು ಕನ್ಸಾಲಿಡೇಟೆಡ್ ರಿಪೋರ್ಟ್ ಮಾಡಬೇಕು. ಮತ್ತೆ ಜೊತೆಗೆ ಒಂದು ಹೋರಾಟ ಫ್ರೀಡಂ ಪಾರ್ಕ್ ಅಲ್ಲಿ ನೆಕ್ಸ್ಟ್ 5ನೇ ತಾರೀಕು 3ನೇ ತಿಂಗಳಲ್ಲಿ ಒಂದು ಹೋರಾಟ ಇಟ್ಕೊಂಡಿದ್ವಿ. ಕೆಲಸಗಳನ್ನ ಚಾಲ್ತಿಯಲ್ಲಿ ಇರ್ತಕ್ಕಂಥ ಕೆಲಸಗಳನ್ನ ಪ್ರತಿನಿಧಿ ವಿಠಲ್ಲ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್ಲ, ಬಿಜೆಪಿ ಸರ್ಕಾರದಲ್ಲಿ ಪರ್ಸೆಂಟೇಜ್ ಆರೋಪವನ್ನ ಮಾಡಿದಂತ ಇದೇ ಗುತ್ತಿಗೆದಾರರು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿಗಿಂತ ಹೆಚ್ಚಿಗೆ ಅಂತ ಹೇಳ್ತಾ ಇದ್ದಾರೆ. ಏನೆಲ್ಲ ಕಾರಣಗಳನ್ನು ಕೊಡ್ತಾ ಇದ್ದಾರೆ, ಎಷ್ಟು ಪರ್ಸೆಂಟೇಜ್ ಇದೆಯಂತೆ, ಹೇಗೆಲ್ಲ ಗುತ್ತಿಗೆದಾರರಿಗೆ ತೊಂದರೆ ಆಗಿದೆಯಂತೆ ಈ ಸರ್ಕಾರದಿಂದ? ಖಂಡಿತ ರಾಜ್ಯ, ಪ್ರಮುಖವಾಗಿ ಏನು ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆ ಬಿಜೆಪಿ ಸರ್ಕಾರದ ಬಹುತೇಕ ಒಂದು ಏನು ಆ ಮಾನ ಮರ್ಯಾದೆನ ಹರಾಜಾಕಿರುವಂತಹ ಈ ಒಂದು ಕಮಿಷನ್ ವಿಚಾರ ಅವತ್ತು ನಾವೆಲ್ಲ ಗಮನಿಸಿರ್ಬೋದು. ಪೇ ಸಿಎಂ ಅನ್ನುವಂತ ಒಂದು QR ಕೋಡ್ ಅನ್ನ ಅಲ್ಲಲ್ಲಿ ಸ್ಟಿಕ್ಕರ್ ಅಂಟಿಸುವ ಮೂಲಕ ಒಂದು ಕ್ಯಾಂಪೇನ್ ಮೂಲಕ ಒಂದು ಪ್ರತಿಭಟನೆ ಮಾಡಿ ಅವತ್ತಿನ ಬಿಜೆಪಿಯ ಒಂದು ಆತ್ಮಸ್ಥೈರ್ಯವನ್ನು ಕುಂದಿಸುವಂತ ಕೆಲಸವನ್ನು ಮಾಡಿದ್ರು. ಅದೇ ವಿಚಾರಕ್ಕೆ ಅವತ್ತು ಏನು KS ಈಶ್ವರಪ್ಪನವರ ತಲೆದಂಡವೂ ಸಹ ಆಗಿತ್ತು. ಆದರೆ ಇವತ್ತು ಅದೇ ಗುತ್ತಿಗೆದಾರರು ಇದೇ ಆಡಳಿತ ಪಕ್ಷ ಅಂದ್ರೆ ಆಡಳಿತ ಸರ್ಕಾರದ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಕಷ್ಟು ಗಂಭೀರ ಆರೋಪಗಳನ್ನ ಮಾಡ್ತಾರೆ. ಅಂದ್ರೆ ಆ ಸಂದರ್ಭದಲ್ಲಿರುವಂತಹ ನಮ್ಮ ಏನು ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದಂತಹ ಕೆಂಪಣ್ಣ ಅವರನ್ನ ಬಳಸಿಕೊಂಡು ಆ ಬಿಜೆಪಿ ಸರ್ಕಾರವನ್ನ ಸಾಕಷ್ಟು ಡ್ಯಾಮೇಜ್ ಮಾಡಿ ಅದೇ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ಆ ಒಂದು ಕಾರಣಕ್ಕೂ ಸಹ ನಮಗೆ ಯಾವುದೇ ಸ್ಪಂದನೆ ಮಾಡ್ತಿಲ್ಲ ಅಂತ ಪ್ರಮುಖವಾಗಿ ಆರೋಪವನ್ನು ಮಾಡ್ತಾರೆ. ಅಂದ್ರೆ ಕಳೆದ 2-3 ವರ್ಷದಿಂದ ಯಾವುದೇ ಒಬ್ಬ ಗುತ್ತಿಗೆದಾರರಿಗೂ ಸಹ ಯಾವುದು ಪೇಮೆಂಟ್ ಆಗಿಲ್ಲ. ಅಂದ್ರೆ 38,370 ಕೋಟಿಯಷ್ಟು ಏನು ಪೆಂಡಿಂಗ್ ಇದೆ, ಬಾಕಿ ಇದೆ, ಯಾವುದೇ ಹಣ ಬಿಡುಗಡೆ ಆಗಿಲ್ಲ. ಈ ರೀತಿ ಆದ್ರೆ ಗುತ್ತಿಗೆದಾರರು ಯಾವ ರೀತಿ ಬದುಕಬೇಕು ಅನ್ನುವಂತ ಒಂದು ಗಂಭೀರ ಆರೋಪವನ್ನ ಗುತ್ತಿಗೆದಾರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅವರು ಇವತ್ತು ದಾವಣಗೆರೆಯಲ್ಲಿ ಮಾಡಿರುವಂತದ್ದು. ಪ್ರಮುಖವಾಗಿ ಬಹುತೇಕ ಇಲಾಖೆಯಲ್ಲಿ ಎಲ್ಲ ಸಾವಿರಾರು ಕೋಟಿಯಷ್ಟು ಪೆಂಡಿಂಗ್ ಅನ್ನ ಈ ಸರ್ಕಾರ ಇಟ್ಟುಕೊಂಡಿದೆ. ಕೇಳೋಕ್ ಹೋದ್ರೆ ಇದು ಹಿಂದಿನ ಸರ್ಕಾರದ ಅವಧಿ ಅಂತ ಹೇಳಿ ಏನು ಇವರು ಒಂದು ಹಾರಿಕೆ ಉತ್ತರ ಕೊಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡುವಂತದ್ದು. ಪ್ರಮುಖವಾಗಿ ಅವರಿಗೀಗ ಆ ಗಡುವು ಕೊಡುವಂತ ಕೆಲಸವೂ ಆಯ್ತು. ಯಾವುದೇ ಒಂದು ಸಿಎಂ ಆಗಿರುವುದು ಒಂದು ಏನು ಕರೆದು ಮಾತನಾಡುವಂತ ಕೆಲಸವನ್ನು ಮಾಡಲಿಲ್ಲ, ಒಂದು ಧೈರ್ಯ ಹೇಳುವಂತ ಕೆಲಸವನ್ನು ಸಹ ಮಾಡಿಲ್ಲ. ಏನ್ ಹೇಳಿದ್ರು ಹಿಂದಿನ ಸರ್ಕಾರದ ಕಡೆ ಕೈ ತೋರಿಸ್ತಾರೆ ಅಂತ ಹೇಳಿ ಸಾಕಷ್ಟು ಆರೋಪವನ್ನು ಮಾಡಿರಬಹುದು. ಅದ್ರ ಜೊತೆಗೆ ಸಾಕಷ್ಟು ಜನ ಏನು ಈಗ ಸಾಲ ಸೋಲ ಮಾಡಿದ್ರು, ಒಡವೆಗಳೆಲ್ಲ ಅಡಾಯಿಟ್ಟು, ಆಸ್ತಿ ಎಲ್ಲ ಅಡಾಯಿಟ್ಟು ನಾವು ಕೆಲಸಗಳನ್ನ ಮಾಡಿಸಿದ್ದೀವಿ, ಕಾಮಗಾರಿಗಳ ಹಣ ಬರದೆ ಸಾಕಷ್ಟು ಜನ ಸಂಕಷ್ಟದಲ್ಲಿ. ನಿಮ್ಮೆಲ್ಲ ಮಾಹಿತಿಗಾಗಿ ಥ್ಯಾಂಕ್ ಯು. ಪಿ ಸರ್ಕಾರಕ್ಕಿಂತ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಕಮಿಷನ್ ಪರ್ಸೆಂಟೇಜ್ ಇದೆಯಲ್ಲ ಅದು ಹೆಚ್ಚಿದೆ ಅಂತ ಹೇಳಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಕಿಡಿಕಾರಿದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರದ ಮೇಲೆ ಗಂಭೀರ ಆರೋಪವನ್ನ ಮಾಡಿದಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಅಥವಾ ಗುತ್ತಿಗೆದಾರರ ಸಂಘ ಈಗ ಬಿಜೆಪಿಗಿಂತ ಕಾಂಗ್ರೆಸ್ನಲ್ಲೇ ಪರ್ಸೆಂಟೇಜ್ ಜಾಸ್ತಿ ಇದೆ, ಕಮಿಷನ್ ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಹಿಂದಿನ ಬಿಲ್ ಬಾಕಿ ಚುಕ್ತಾಕು ಪರ್ಸೆಂಟೇಜ್ ಕೇಳ್ತಿದ್ದಾರೆ. ಪರ್ಸೆಂಟೇಜ್ ಎಷ್ಟು ಅಂತ ನಾನು ಹೇಳಲ್ಲ, ಬಿಜೆಪಿ ಅವಧಿಗಿಂತ ಹೆಚ್ಚು ಅಂತ ಮಂಜುನಾಥ್ ಆರೋಪ ಮಾಡಿದ್ದಾರೆ. ನೀರಾವರಿ, ಪಿಡಬ್ಲ್ಯೂಡಿ ಯಾವ ಇಲಾಖೆ ಬಿಲ್ ಕ್ಲಿಯರ್ ಆಗ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಆದೇಶಗಳಾಗ್ತಾ ಇಲ್ಲ, ಯಾವುದೇ ತರವಾದ ಬೆನಿಫಿಟ್ ಆಗ್ತಾ ಇಲ್ಲ. ಸೊ ಇದು ನಮ್ದು ಮುಖ್ಯವಾದ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಡಿಸೈಡ್ ಮಾಡಿಬಿಟ್ಟು ಸುಮಾರು ಎಲ್ಲ 31 ಜಿಲ್ಲೆಗಳು ಪ್ರವಾಸ ಮಾಡಿ 31 ಜಿಲ್ಲೆಗಳಿಗೂ ಎಲ್ಲ ಕಾಂಟ್ರಾಕ್ಟರ್ಗಳನ್ನೆಲ್ಲ ಒಂದು ಕ್ರೋಢೀಕರಿಸಿ ಕಾಂಟ್ರಾಕ್ಟರ್ಗಳಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಅವ್ರ ಸಮಸ್ಯೆಗಳನ್ನ ಕೇಳಿ ಒಂದು ಕನ್ಸಾಲಿಡೇಟೆಡ್ ರಿಪೋರ್ಟ್ ಮಾಡಬೇಕು. ಮತ್ತೆ ಜೊತೆಗೆ ಒಂದು ಹೋರಾಟ ಫ್ರೀಡಂ ಪಾರ್ಕ್ ಅಲ್ಲಿ ನೆಕ್ಸ್ಟ್ 5ನೇ ತಾರೀಕು 3ನೇ ತಿಂಗಳಲ್ಲಿ ಒಂದು ಹೋರಾಟ ಇಟ್ಕೊಂಡಿದ್ವಿ. ಕೆಲಸಗಳನ್ನ ಚಾಲ್ತಿಯಲ್ಲಿ ಇರ್ತಕ್ಕಂಥ ಕೆಲಸಗಳನ್ನ ಪ್ರತಿನಿಧಿ ವಿಠಲ್ಲ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್ಲ, ಬಿಜೆಪಿ ಸರ್ಕಾರದಲ್ಲಿ ಪರ್ಸೆಂಟೇಜ್ ಆರೋಪವನ್ನ ಮಾಡಿದಂತ ಇದೇ ಗುತ್ತಿಗೆದಾರರು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿಗಿಂತ ಹೆಚ್ಚಿಗೆ ಅಂತ ಹೇಳ್ತಾ ಇದ್ದಾರೆ. ಏನೆಲ್ಲ ಕಾರಣಗಳನ್ನು ಕೊಡ್ತಾ ಇದ್ದಾರೆ, ಎಷ್ಟು ಪರ್ಸೆಂಟೇಜ್ ಇದೆಯಂತೆ, ಹೇಗೆಲ್ಲ ಗುತ್ತಿಗೆದಾರರಿಗೆ ತೊಂದರೆ ಆಗಿದೆಯಂತೆ ಈ ಸರ್ಕಾರದಿಂದ?
ಖಂಡಿತ ರಂಜಿತ್, ಪ್ರಮುಖವಾಗಿ ಏನು ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆ ಬಿಜೆಪಿ ಸರ್ಕಾರದ ಬಹುತೇಕ ಒಂದು ಏನು ಆ ಮಾನ ಮರ್ಯಾದೆನ ಹರಾಜಾಕಿರುವಂತಹ ಈ ಒಂದು ಕಮಿಷನ್ ವಿಚಾರ ಅವತ್ತು ನಾವೆಲ್ಲ ಗಮನಿಸಿರ್ಬೋದು. ಪೇ ಸಿಎಂ ಅನ್ನುವಂತ ಒಂದು QR ಕೋಡ್ ಅನ್ನ ಅಲ್ಲಲ್ಲಿ ಸ್ಟಿಕರ್ ಅಂಟಿಸುವ ಮೂಲಕ ಒಂದು ಕ್ಯಾಂಪೇನ್ ಮೂಲಕ ಒಂದು ಪ್ರತಿಭಟನೆ ಮಾಡಿ ಅವತ್ತಿನ ಬಿಜೆಪಿಯ ಒಂದು ಆತ್ಮಸ್ಥೈರ್ಯವನ್ನು ಕುಂದಿಸುವಂತ ಕೆಲಸವನ್ನು ಮಾಡಿದ್ರು. ಅದೇ ವಿಚಾರಕ್ಕೆ ಅವತ್ತು ಏನು KS ಈಶ್ವರಪ್ಪನವರ ತಲೆದಂಡವೂ ಸಹ ಆಗಿತ್ತು. ಆದರೆ ಇವತ್ತು ಅದೇ ಗುತ್ತಿಗೆದಾರರು ಇದೇ ಆಡಳಿತ ಪಕ್ಷ ಅಂದ್ರೆ ಆಡಳಿತ ಸರ್ಕಾರದ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಕಷ್ಟು ಗಂಭೀರ ಆರೋಪಗಳನ್ನ ಮಾಡ್ತಾರೆ. ಅಂದ್ರೆ ಆ ಸಂದರ್ಭದಲ್ಲಿರುವಂತಹ ನಮ್ಮ ಏನು ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದಂತಹ ಕೆಂಪಣ್ಣ ಅವರನ್ನ ಬಳಸಿಕೊಂಡು ಆ ಬಿಜೆಪಿ ಸರ್ಕಾರವನ್ನ ಸಾಕಷ್ಟು ಡ್ಯಾಮೇಜ್ ಮಾಡಿ ಅದೇ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ಆ ಒಂದು ಕಾರಣಕ್ಕೂ ಸಹ ನಮಗೆ ಯಾವುದೇ ಸ್ಪಂದನೆ ಮಾಡ್ತಿಲ್ಲ ಅಂತ ಪ್ರಮುಖವಾಗಿ ಆರೋಪವನ್ನು ಮಾಡ್ತಾರೆ. ಅಂದ್ರೆ ಕಳೆದ 2-3 ವರ್ಷದಿಂದ ಯಾವುದೇ ಒಬ್ಬ ಗುತ್ತಿಗೆದಾರರಿಗೂ ಸಹ ಯಾವುದು ಪೇಮೆಂಟ್ ಆಗಿಲ್ಲ. ಅಂದ್ರೆ 38,370 ಕೋಟಿಯಷ್ಟು ಏನು ಪೆಂಡಿಂಗ್ ಇದೆ, ಬಾಕಿ ಇದೆ, ಯಾವುದೇ ಹಣ ಬಿಡುಗಡೆ ಆಗಿಲ್ಲ. ಈ ರೀತಿ ಆದ್ರೆ ಗುತ್ತಿಗೆದಾರರು ಯಾವ ರೀತಿ ಬದುಕಬೇಕು ಅನ್ನುವಂತ ಒಂದು ಗಂಭೀರ ಆರೋಪವನ್ನ ಗುತ್ತಿಗೆದಾರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅವರು ಇವತ್ತು ದಾವಣಗೆರೆಯಲ್ಲಿ ಮಾಡಿರುವಂತದ್ದು. ಪ್ರಮುಖವಾಗಿ ಬಹುತೇಕ ಇಲಾಖೆಯಲ್ಲಿ ಎಲ್ಲ ಸಾವಿರಾರು ಕೋಟಿಯಷ್ಟು ಪೆಂಡಿಂಗ್ ಅನ್ನ ಈ ಸರ್ಕಾರ ಇಟ್ಟುಕೊಂಡಿದೆ. ಕೇಳೋಕ್ ಹೋದ್ರೆ ಇದು ಹಿಂದಿನ ಸರ್ಕಾರದ ಅವಧಿ ಅಂತ ಹೇಳಿ ಏನು ಇವರು ಒಂದು ಹಾರಿಕೆ ಉತ್ತರ ಕೊಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡುವಂತದ್ದು. ಪ್ರಮುಖವಾಗಿ ಅವರಿಗೀಗ ಆ ಗಡುವು ಕೊಡುವಂತ ಕೆಲಸವೂ ಆಯ್ತು. ಯಾವುದೇ ಒಂದು ಸಿಎಂ ಆಗಿರುವುದು ಒಂದು ಏನು ಕರೆದು ಮಾತನಾಡುವಂತ ಕೆಲಸವನ್ನು ಮಾಡಲಿಲ್ಲ, ಒಂದು ಧೈರ್ಯ ಹೇಳುವಂತ ಕೆಲಸವನ್ನು ಸಹ ಮಾಡಿಲ್ಲ. ಏನ್ ಹೇಳಿದ್ರು ಹಿಂದಿನ ಸರ್ಕಾರದ ಕಡೆ ಕೈ ತೋರಿಸ್ತಾರೆ ಅಂತ ಹೇಳಿ ಸಾಕಷ್ಟು ಆರೋಪವನ್ನು ಮಾಡಿರಬಹುದು. ಅದ್ರ ಜೊತೆಗೆ ಸಾಕಷ್ಟು ಜನ ಏನು ಈಗ ಸಾಲ ಸೋಲ ಮಾಡಿದ್ರು, ಒಡವೆಗಳೆಲ್ಲ ಅಡಾಯಿಟ್ಟು, ಆಸ್ತಿ ಎಲ್ಲ ಅಡಾಯಿಟ್ಟು ನಾವು ಕೆಲಸಗಳನ್ನ ಮಾಡಿಸಿದ್ದೀವಿ, ಕಾಮಗಾರಿಗಳನ್ನ ಹಣ ಬರದೆ ಸಾಕಷ್ಟು ಜನ ಸಂಕಷ್ಟದಲ್ಲಿದ್ದಾರೆ. ನಿಮ್ಮೆಲ್ಲ ಮಾಹಿತಿಗಾಗಿ ಥ್ಯಾಂಕ್ ಯು. ಬಿಜೆಪಿ ಸರ್ಕಾರಕ್ಕಿಂತ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಕಮಿಷನ್ ಪರ್ಸೆಂಟೇಜ್ ಇದೆಯಲ್ಲ ಅದು ಹೆಚ್ಚಿದೆ ಅಂತ ಹೇಳಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಕಿಡಿಕಾರಿದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರದ ಮೇಲೆ ಗಂಭೀರ ಆರೋಪವನ್ನ ಮಾಡಿದಂಥ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಅಥವಾ ಗುತ್ತಿಗೆದಾರರ ಸಂಘ ಈಗ ಬಿಜೆಪಿಗಿಂತ ಕಾಂಗ್ರೆಸ್ನಲ್ಲೇ ಪರ್ಸೆಂಟೇಜ್ ಜಾಸ್ತಿ ಇದೆ, ಕಮಿಷನ್ ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಹಿಂದಿನ ಬಿಲ್ ಬಾಕಿ ಚುಕ್ತಾಕು ಪರ್ಸೆಂಟೇಜ್ ಕೇಳ್ತಿದ್ದಾರೆ. ಪರ್ಸೆಂಟೇಜ್ ಎಷ್ಟು ಅಂತ ನಾನು ಹೇಳಲ್ಲ, ಬಿಜೆಪಿ ಅವಧಿಗಿಂತ ಹೆಚ್ಚು ಅಂತ ಮಂಜುನಾಥ್ ಆರೋಪ ಮಾಡಿದ್ದಾರೆ. ನೀರಾವರಿ, PWD ಯಾವ ಇಲಾಖೆ ಬಿಲ್ ಕ್ಲಿಯರ್ ಆಗ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಆದೇಶಗಳಾಗ್ತಾ ಇಲ್ಲ, ಯಾವುದೇ ತರವಾದ ಬೆನಿಫಿಟ್ ಆಗ್ತಾ ಇಲ್ಲ. ಸೊ ಇದು ನಮ್ದು ಮುಖ್ಯವಾದ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಡಿಸೈಡ್ ಮಾಡಿಬಿಟ್ಟು ಸುಮಾರು ಎಲ್ಲ 31 ಜಿಲ್ಲೆಗಳು ಪ್ರವಾಸ ಮಾಡಿ 31 ಜಿಲ್ಲೆಗಳಿಗೂ ಎಲ್ಲ ಕಾಂಟ್ರಾಕ್ಟರ್ಗಳನ್ನೆಲ್ಲ ಒಂದು ಕ್ರೋಢೀಕರಿಸಿ ಕಾಂಟ್ರಾಕ್ಟರ್ಗಳಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಅವ್ರ ಸಮಸ್ಯೆಗಳನ್ನ ಕೇಳಿ ಒಂದು ಕನ್ಸಾಲಿಡೇಟೆಡ್ ರಿಪೋರ್ಟ್ ಮಾಡಬೇಕು. ಮತ್ತೆ ಜೊತೆಗೆ ಒಂದು ಹೋರಾಟ ಫ್ರೀಡಂ ಪಾರ್ಕ್ ಅಲ್ಲಿ ನೆಕ್ಸ್ಟ್ 5ನೇ ತಾರೀಕು 3ನೇ ತಿಂಗಳಲ್ಲಿ ಒಂದು ಹೋರಾಟ ಒಂದು ಇಟ್ಕೊಂಡಿದ್ವಿ. ಕೆಲಸಗಳನ್ನ ಚಾಲ್ತಿಯಲ್ಲಿ ಇರ್ತಕ್ಕಂಥ ಕೆಲಸಗಳನ್ನ ಸ್ಥಗಿತ. ಪ್ರತಿನಿಧಿ ವಿಠಲ್ಲ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್ಲ, ಬಿಜೆಪಿ ಸರ್ಕಾರದಲ್ಲಿ ಪರ್ಸೆಂಟೇಜ್ ಆರೋಪವನ್ನ ಮಾಡಿದಂತ ಇದೇ ಗುತ್ತಿಗೆದಾರರು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿಗಿಂತ ಹೆಚ್ಚಿಗೆ ಅಂತ ಹೇಳ್ತಾ ಇದ್ದಾರೆ. ಏನೆಲ್ಲ ಕಾರಣಗಳನ್ನು ಕೊಡ್ತಾ ಇದ್ದಾರೆ? ಎಷ್ಟು ಪರ್ಸೆಂಟೇಜ್ ಇದೆಯಂತೆ? ಹೇಗೆಲ್ಲ ಗುತ್ತಿಗೆದಾರರಿಗೆ ತೊಂದರೆ ಆಗಿದೆಯಂತೆ ಈ ಸರ್ಕಾರದಿಂದ? ಖಂಡಿತ ರಂಜಿತ್, ಪ್ರಮುಖವಾಗಿ ಏನು ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆ ಬಿಜೆಪಿ ಸರ್ಕಾರದ ಬಹುತೇಕ ಒಂದು ಏನು ಆ ಮಾನ ಮರ್ಯಾದೆನ ಹರಾಜಾಕಿರುವಂತಹ ಈ ಒಂದು ಕಮಿಷನ್ ವಿಚಾರ ಅವತ್ತು ನಾವೆಲ್ಲ ಗಮನಿಸಿರ್ಬೋದು. ಪೇ ಸಿಎಂ ಅನ್ನುವಂತ ಒಂದು QR ಕೋಡ್ ಅನ್ನ ಅಲ್ಲಲ್ಲಿ ಸ್ಟಿಕರ್ ಅಂಟಿಸುವ ಮೂಲಕ ಒಂದು ಕ್ಯಾಂಪೇನ್ ಮೂಲಕ ಒಂದು ಪ್ರತಿಭಟನೆ ಮಾಡಿ ಅವತ್ತಿನ ಬಿಜೆಪಿಯ ಒಂದು ಆತ್ಮಸ್ಥೈರ್ಯವನ್ನು ಕುಂದಿಸುವಂತ ಕೆಲಸವನ್ನು ಮಾಡಿದ್ರು. ಅದೇ ವಿಚಾರಕ್ಕೆ ಅವತ್ತು ಏನು KS ಈಶ್ವರಪ್ಪನವರ ತಲೆದಂಡವೂ ಸಹ ಆಗಿತ್ತು. ಆದರೆ ಇವತ್ತು ಅದೇ ಗುತ್ತಿಗೆದಾರರು ಇದೇ ಆಡಳಿತ ಪಕ್ಷ ಅಂದ್ರೆ ಆಡಳಿತ ಸರ್ಕಾರದ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಕಷ್ಟು ಗಂಭೀರ ಆರೋಪಗಳನ್ನ ಮಾಡ್ತಾರೆ. ಅಂದ್ರೆ ಆ ಸಂದರ್ಭದಲ್ಲಿರುವಂತಹ ನಮ್ಮ ಏನು ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದಂತಹ ಕೆಂಪಣ್ಣ ಅವರನ್ನ ಬಳಸಿಕೊಂಡು ಆ ಬಿಜೆಪಿ ಸರ್ಕಾರವನ್ನ ಸಾಕಷ್ಟು ಡ್ಯಾಮೇಜ್ ಮಾಡಿ ಅದೇ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ಆ ಒಂದು ಕಾರಣಕ್ಕೂ ಸಹ ನಮಗೆ ಯಾವುದೇ ಸ್ಪಂದನೆ ಮಾಡ್ತಿಲ್ಲ ಅಂತ ಪ್ರಮುಖವಾಗಿ ಆರೋಪವನ್ನು ಮಾಡ್ತಾರೆ. ಅಂದ್ರೆ ಕಳೆದ 2-3 ವರ್ಷದಿಂದ ಯಾವುದೇ ಒಬ್ಬ ಗುತ್ತಿಗೆದಾರರಿಗೂ ಸಹ ಯಾವುದು ಪೇಮೆಂಟ್ ಆಗಿಲ್ಲ. ಅಂದ್ರೆ 38,370 ಕೋಟಿಯಷ್ಟು ಏನು ಪೆಂಡಿಂಗ್ ಇದೆ, ಬಾಕಿ ಇದೆ, ಯಾವುದೇ ಹಣ ಬಿಡುಗಡೆ ಆಗಿಲ್ಲ. ಈ ರೀತಿ ಆದ್ರೆ ಗುತ್ತಿಗೆದಾರರು ಯಾವ ರೀತಿ ಬದುಕಬೇಕು ಅನ್ನುವಂತ ಒಂದು ಗಂಭೀರ ಆರೋಪವನ್ನ ಗುತ್ತಿಗೆದಾರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅವರು ಇವತ್ತು ದಾವಣಗೆರೆಯಲ್ಲಿ ಮಾಡಿರುವಂತದ್ದು. ಪ್ರಮುಖವಾಗಿ ಬಹುತೇಕ ಇಲಾಖೆಯಲ್ಲಿ ಎಲ್ಲ ಸಾವಿರಾರು ಕೋಟಿಯಷ್ಟು ಪೆಂಡಿಂಗ್ ಅನ್ನ ಈ ಸರ್ಕಾರ ಇಟ್ಟುಕೊಂಡಿದೆ. ಕೇಳೋಕ್ ಹೋದ್ರೆ ಇದು ಹಿಂದಿನ ಸರ್ಕಾರದ ಅವಧಿ ಅಂತ ಹೇಳಿ ಏನು ಇವರು ಒಂದು ಹಾರಿಕೆ ಉತ್ತರ ಕೊಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡುವಂತದ್ದು. ಪ್ರಮುಖವಾಗಿ ಅವರಿಗೀಗ ಆ ಗಡುವು ಕೊಡುವಂತ ಕೆಲಸವೂ ಆಯ್ತು. ಯಾವುದೇ ಒಂದು ಸಿಎಂ ಆಗಿರುವುದು ಒಂದು ಏನು
ಕರೆದು ಮಾತನಾಡುವಂತ ಕೆಲಸವನ್ನು ಮಾಡಲಿಲ್ಲ, ಒಂದು ಧೈರ್ಯ ಹೇಳುವಂತ ಕೆಲಸವನ್ನು ಸಹ ಮಾಡಿಲ್ಲ. ಏನ್ ಹೇಳಿದ್ರು ಹಿಂದಿನ ಸರ್ಕಾರದ ಕಡೆ ಕೈ ತೋರಿಸ್ತಾರೆ ಅಂತ ಹೇಳಿ ಸಾಕಷ್ಟು ಆರೋಪವನ್ನು ಮಾಡಿರಬಹುದು. ಅದ್ರ ಜೊತೆಗೆ ಸಾಕಷ್ಟು ಜನ ಏನು ಈಗ ಸಾಲ ಸೋಲ ಮಾಡಿದ್ರು, ಒಡವೆಗಳೆಲ್ಲ ಅಡ ಇಟ್ಟು, ಆಸ್ತಿ ಎಲ್ಲ ಅಡ ಇಟ್ಟು ನಾವು ಕೆಲಸಗಳನ್ನ ಮಾಡಿಸಿದ್ದೇವೆ, ಕಾಮಗಾರಿಗಳನ್ನ, ಹಣ ಬರದೆ ಸಾಕಷ್ಟು ಜನ ಸಂಕಷ್ಟದಲ್ಲಿ. ವಿಠಲ್, ನಿಮ್ಮೆಲ್ಲ ಮಾಹಿತಿಗಾಗಿ ಥ್ಯಾಂಕ್ ಯು.